ವಿಜಯನಗರದ ಪತನದ ನಂತರ ಚೂರು ಚೂರಾಗಿ ಬ್ರಿಟಿಷರ ಆಳ್ವಿಕೆಯಲ್ಲಿ 5 ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಧೂಳು ಹಿಡಿದು ಹೋಗಿದ್ದ ಕನ್ನಡಿಗರ ಸ್ವಾಭಿಮಾನ. ಇವತ್ತು ನಾವು ಅನುಭವಿಸ್ತಾ ಇರೋ ಈ ಕರ್ನಾಟಕ ಅನ್ನೋ ಹೆಮ್ಮೆಯ ನಾಡು ಸುಮ್ಮನೆ ಸಿಕ್ಕಿದ್ದಲ್ಲ. ಇದು ಆಲೂರು ವೆಂಕಟರಾಯರ ಸಾಂಸ್ಕೃತಿಕ ಕನಸು, ದೇವರಾಜು ಅರಸರ ಧೀಮಂತ ರಾಜಕೀಯ ಇಚ್ಛಾಶಕ್ತಿಯ ಮಹಾಫಲ. ಕನ್ನಡ ಮಾತಾಡೋ ಜನ ತಮ್ಮದೇ ತಾಯ್ನಾಡಿನಲ್ಲಿ ಅಲ್ಪಸಂಖ್ಯಾತರಾಗ್ಬಿಟ್ರು. ಮುಂಬೈ ಪ್ರಾಂತ್ಯದಲ್ಲಿ ಮರಾಠಿಯರದ್ದೇ ಹವಾ, ಹೈದರಾಬಾದ್ನಲ್ಲಿ ಉರ್ದು ಮತ್ತು ತೆಲುಗಿನ ಪ್ರಭಾವ, ಮದ್ರಾಸ್ ಪ್ರಾಂತ್ಯದಲ್ಲಿ ತಮಿಳಿನ ಅಬ್ಬರ. ತಮ್ಮದೇ ಭಾಷೆಯನ್ನ ಮಾತನಾಡುವುದಕ್ಕೆ, ಕನ್ನಡದಲ್ಲೇ ಕಾಗದ ಬರೆಯುವುದಕ್ಕೆ ಕನ್ನಡಿಗರು ಪರದಾಡಬೇಕಾಯಿತು. ಆಲೂರು ವೆಂಕಟರಾಯರು ಹಚ್ಚಿದ ಈ ಜ್ಯೋತಿ ನಂದಿ ಹೋಗ್ಲಿಲ್ಲ. ಅದು ಇಡೀ ಕರ್ನಾಟಕದಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಕೊಳ್ತು. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಕಾವೇರಿಯಿಂದ ಗೋದಾವರಿಯ ತನಕ ಹರಡಿದ್ದ ಭವ್ಯ ಸಾಮ್ರಾಜ್ಯ. ವಿಜಯನಗರದ ಪತನದ ನಂತರ ಚೂರು ಚೂರಾಗಿ ಬ್ರಿಟಿಷರ ಆಳ್ವಿಕೆಯಲ್ಲಿ 5 ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಧೂಳು ಹಿಡಿದು ಹೋಗಿದ್ದ ಕನ್ನಡಿಗರ ಸ್ವಾಭಿಮಾನ. ನಮ್ಮದೇ ನೆಲದಲ್ಲಿ ನಮ್ಮದೇ ತಾಯ್ನಾಡಿಗೆ ಸಿಗದ ಗೌರವ ಕಂಡು ರೊಚ್ಚಿಗೆದ್ದ ಕನ್ನಡಿಗರ ದಶಕಗಳ ಭಗೀರಥದ ಪ್ರಯತ್ನದ ಕಥೆ ಇದು. ಹೌದು, ಇವತ್ತು ನಾವು ಅನುಭವಿಸ್ತಾ ಇರೋ ಈ ಕರ್ನಾಟಕ ಅನ್ನೋ ಹೆಮ್ಮೆಯ ನಾಡು ಸುಮ್ಮನೆ ಸಿಕ್ಕಿದ್ದಲ್ಲ. ಇದು ಆಲೂರು ವೆಂಕಟರಾಯರ ಸಾಂಸ್ಕೃತಿಕ ಕನಸು, ರಂಜಾನ್ ಸಾಬ್ ಕಾಬೂಲಿಯಂತಹ ವೀರರ ರಕ್ತದ ಬಲಿದಾನ, ದೇವರಾಜು ಅರಸರ ಧೀಮಂತ ರಾಜಕೀಯ ಇಚ್ಛಾಶಕ್ತಿಯ ಮಹಾಫಲ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಕನ್ನಡಿಗರ ಅಸ್ಮಿತೆಯನ್ನ ಜಗತ್ತಿಗೆ ಸಾರಿದ ಆ ರೋಮಾಂಚನಕಾರಿ ಏಕೀಕರಣದ ಇತಿಹಾಸದ ಪುಟಗಳನ್ನ ತಿರುವು ಹಾಕೋಣ. ವಿಜಯನಗರದ ಸಾಮ್ರಾಜ್ಯದ ಪತನದ ನಂತರ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಆಳಿದ ಭವ್ಯ ಕನ್ನಡ ಸಾಮ್ರಾಜ್ಯದ ಗಡಿಗಳು ನುಚ್ಚು ನೂರಾದ್ವು. ಕಾವೇರಿಯಿಂದ ಗೋದಾವರಿಯ ತನಕ ಹರಡಿದ್ದ ಕನ್ನಡ ನಾಡು ಬ್ರಿಟಿಷರ ಆಳ್ವಿಕೆಯಲ್ಲಿ ಹಾಗೆ ದೇಶಿ ಸಂಸ್ಥಾನಗಳ ಮಧ್ಯೆ ಹರಿದು ಹಂಚಿ ಹೋಯಿತು. ನಮ್ಮದೇ ನೆಲದಲ್ಲಿ ಕನ್ನಡ ಭಾಷೆ ದಾಸ್ಯದ ನೊಗಕ್ಕೆ ಸಿಕ್ಕಾಕೊಳ್ತು. ಕನ್ನಡ ಮಾತಾಡೋ ಜನ ತಮ್ಮದೇ ತಾಯ್ನಾಡಿನಲ್ಲಿ ಅಲ್ಪಸಂಖ್ಯಾತರಾಗ್ಬಿಟ್ರು. 19ನೇ ಶತಮಾನದ ಅಂತ್ಯದ ವೇಳೆಗೆ ನಮ್ಮ ಹೆಮ್ಮೆಯ ಕನ್ನಡ ಜನತೆ ಹಂಚಿ ಹೋಗಿದ್ದು ಬರೋಬ್ಬರಿ 5 ಬೇರೆ ಬೇರೆ ಆಡಳಿತ ವಲಯದಲ್ಲಿ. ಮುಂಬೈ ಪ್ರಾಂತ್ಯ ಅಥವಾ ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರಾಂತ್ಯ, ಹೈದರಾಬಾದ್ ನಿಜಾಮರ ಸಂಸ್ಥಾನ, ಕೊಡಗು ಪ್ರಾಂತ್ಯ ಹಾಗೆ ಮೈಸೂರು ಸಂಸ್ಥಾನ. ಮುಂಬೈ ಪ್ರಾಂತ್ಯದಲ್ಲಿ ಮರಾಠಿಯರದ್ದೇ ಹವಾ, ಹೈದರಾಬಾದ್ನಲ್ಲಿ ಉರ್ದು ಮತ್ತು ತೆಲುಗಿನ ಪ್ರಭಾವ, ಮದ್ರಾಸ್ ಪ್ರಾಂತ್ಯದಲ್ಲಿ ತಮಿಳಿನ ಅಬ್ಬರ. ತಮ್ಮದೇ ಭಾಷೆಯನ್ನ ಮಾತನಾಡುವುದಕ್ಕೆ, ಕನ್ನಡದಲ್ಲೇ ಕಾಗದ ಬರೆಯುವುದಕ್ಕೆ ಕನ್ನಡಿಗರು ಪರದಾಡಬೇಕಾಯಿತು. ಆದರೆ ಈ ಕತ್ತಲೆಯ ಮಧ್ಯೆ ಕನ್ನಡಿಗರ ಅಸ್ಮಿತೆಯನ್ನ ಬಡಿದೆಬ್ಬಿಸೋದಕ್ಕೆ ಒಬ್ಬ ಭಗೀರಥನ ಉದಯವಾಗುತ್ತೆ. ಅವರೇ ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾವ್. ವರ್ಷ 1907. ಧಾರವಾಡದಲ್ಲಿ ನಡೆದ ಒಂದು ಸಭೆಯಲ್ಲಿ ಆಲೂರು ವೆಂಕಟರಾಯರಿಗೆ ಒಂದು ತೀವ್ರವಾದ ಆಘಾತ ಕಾಯ್ತಾ ಇತ್ತು. ಆ ಸಭೆಯಲ್ಲಿದ್ದ ಬಹುತೇಕರು ಕನ್ನಡಿಗರೇ ಆಗಿದ್ರೂ ಅಲ್ಲಿ ಕನ್ನಡದ ಬದಲಿಗೆ ಮರಾಠಿ ಭಾಷೆಯದ್ದೇ ಪ್ರಾಬಲ್ಯ ಆಯಿತು. ಇದನ್ನ ಕಂಡು ವೆಂಕಟರಾಯರ ರಕ್ತ ಕುದಿಯುತ್ತೆ. ತಾಯ್ನಾಡಿನಲ್ಲೇ ತಾಯ್ನುಡಿಗೆ ಸಿಗದ ಗೌರವ ಕಂಡು ಅವರು ಸಂಕಲ್ಪ ಮಾಡ್ತಾರೆ. ಹರಿದು ಹಂಚಿ ಹೋಗಿರೋ ಕನ್ನಡಿಗರನ್ನ ಸಾಂಸ್ಕೃತಿಕವಾಗಿ ಮತ್ತು ಭೌಗೋಳಿಕವಾಗಿ ಒಗ್ಗೂಡಿಸಲೇಬೇಕು ಅಂತ 1917ರಲ್ಲಿ ಆಲೂರು ವೆಂಕಟರಾಯ್ ಅವರು ಬರೆದ ಕ್ರಾಂತಿಕಾರಿ ಕೃತಿ ಕರ್ನಾಟಕ ಗತ ವೈಭವ. ಈ ಪುಸ್ತಕ ಕೇವಲ ಕಾಗದದ ಹಾಳೆಯಾಗಿರಲಿಲ್ಲ. ಇದು ಕನ್ನಡಿಗರ ನರ ನರಗಳಲ್ಲೂ ಕನ್ನಡತನದ ಕಿಚ್ಚು ಹಚ್ಚಿದ ಜ್ವಾಲಾಮುಖಿಯಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಭವ್ಯ ಇತಿಹಾಸವನ್ನ ಕಣ್ಣಿಗೆ ಕಟ್ಟೋ ಹಾಗೆ ವರ್ಣಿಸಿದ ಈ ಕೃತಿ ನಿದ್ರಿಸ್ತಾ ಇದ್ದ ಕನ್ನಡಿಗರನ್ನ ಬಡಿದೆಬ್ಬಿಸ್ತು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ನಮ್ಮ ಪ್ರಾಂತ್ಯಗಳು ಬೇರೆಯಾಗಿರಬಹುದು, ಆದರೆ ನಮ್ಮ ಭಾಷೆ ಕನ್ನಡ ಅನ್ನೋ ಸತ್ಯವನ್ನ ಇದು ಜಗತ್ತಿಗೆ ಸಾರಿತು. ಹೀಗಾಗಿನೇ ಆಲೂರು ವೆಂಕಟರಾಯರನ್ನ ಇಂದಿಗೂ ನಾವು ಆದರದಿಂದ ಕನ್ನಡದ ಕುಲ ಪುರೋಹಿತ ಅಂತ ಕರೆಯೋದು. ಆಲೂರು ವೆಂಕಟರಾಯರು ಹಚ್ಚಿದ ಈ ಜ್ಯೋತಿ ನಂದಿ ಹೋಗ್ಲಿಲ್ಲ. ಅದು ಇಡೀ ಕರ್ನಾಟಕದಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಕೊಳ್ತು. BM ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕುವೆಂಪು, ಶಿವರಾಮ ಕಾರಂತ, AN ಕೃಷ್ಣರಾವ್ ಅಂದ್ರೆ ಅನಕರು, ಹೀಗೆ ಮುಂತಾದ ಸಾಹಿತ್ಯ ದಿಗ್ಗಜರು ತಮ್ಮ ಲೇಖನಿಯ ಮೂಲಕ ಏಕೀಕರಣಕ್ಕೆ ಬಲ ತುಂಬಿದ್ರು. ಕುವೆಂಪು ಅವರು ಹಾಡಿದ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಸಾಲುಗಳು ಕನ್ನಡಿಗರ ರಾಷ್ಟ್ರಗೀತೆಯಾಗ್ಬಿಡ್ತು. ಕೇವಲ ಸಾಹಿತ್ಯ ಮಾತ್ರ ಅಲ್ಲ, ಬೀದಿ ಹೋರಾಟಗಳು ಕೂಡ ತೀವ್ರವಾಗುತ್ತೆ. ಕರ್ನಾಟಕ ಏಕೀಕರಣ ಸಭೆಗಳು ನಿರಂತರವಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ಧಾರವಾಡ, ಮಂಗಳೂರು, ಬಳ್ಳಾರಿ, ಕಲಬುರಗಿಯ ಜನರೆಲ್ಲ ಜಾತಿ ಮತ ಭೇದ ಮರೆತು ಒಟ್ಟಾಗೋದಕ್ಕೆ ಒತ್ತಾಯ ಮಾಡ್ತಾರೆ.
ಆದರೆ ಈ ಹೋರಾಟ ಅಷ್ಟೊಂದು ಸುಲಭ ಆಗಿರಲಿಲ್ಲ. ಬ್ರಿಟಿಷ್ ಸರ್ಕಾರ ಮಾತ್ರ ಅಲ್ಲ, ಸ್ವಾತಂತ್ರ್ಯದ ನಂತರ ನೆಹರು ನೇತೃತ್ವದ ಭಾರತ ಸರ್ಕಾರ ಭಾಷಾವಾರು ಪ್ರಾಂತ್ಯಗಳ ವಿಭಜನೆಗೆ ಆರಂಭದಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಆದರೂ ಕನ್ನಡಿಗರ ಛಲ ಕಮ್ಮಿ ಆಗಲಿಲ್ಲ. ಆಂಧ್ರ ಪ್ರದೇಶದ ಏಕೀಕರಣಕ್ಕಾಗಿ ಪೊಟ್ಟಿ ಶ್ರೀರಾಮುಲು ಅವರು ಪ್ರಾಣ ತ್ಯಾಗ ಮಾಡಿದ ನಂತರ ಇಡೀ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಒತ್ತಡ ಜಾಸ್ತಿಯಾಯಿತು. ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಮುಖ ಸತ್ಯಾಗ್ರಹಗಳ ಬಗ್ಗೆ ಹಾಗೆ ಹುತಾತ್ಮರ ಇತಿಹಾಸದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಪ್ರಮುಖ ಸತ್ಯಾಗ್ರಹಗಳು ಯಾವ್ಯಾವು ಅಂತಂದ್ರೆ, ಧಾರವಾಡ ಚಳವಳಿ. ಮುಂಬೈ ಕರ್ನಾಟಕ ಭಾಗದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಗೆ ಒತ್ತಾಯ ಮಾಡಿ ರೈತರು, ವಿದ್ಯಾರ್ಥಿಗಳು ಹಾಗೆ ವಕೀಲರಿಂದ ನಡೆದಂತಹ ತೀವ್ರ ಹೋರಾಟ ಇದಾಗಿತ್ತು. ಇನ್ನೊಂದು ಬಳ್ಳಾರಿ ಸತ್ಯಾಗ್ರಹ. ಬಳ್ಳಾರಿಯನ್ನ ಆಂಧ್ರ ಪ್ರದೇಶಕ್ಕೆ ಸೇರದ ಹಾಗೆ ತಡೆದು ಮೈಸೂರು ರಾಜ್ಯದಲ್ಲೇ ಉಳಿಸಿಕೊಳ್ಳೋದಕ್ಕೆ ಗಾಂಧಿ ಮಾರ್ಗದಲ್ಲಿ ನಡೆದ ಸತ್ಯಾಗ್ರಹ ಯಶಸ್ವಿಯಾಯಿತು. ಇನ್ನೊಂದು ಗೋಕಾಕ್ ಚಳವಳಿ. ಏಕೀಕರಣದ ನಂತರ ಕನ್ನಡಕ್ಕೆ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕವಾಗಿ ಸೂಕ್ತ ಸ್ಥಾನಮಾನ ತಂದುಕೊಡೋದಕ್ಕೆ ನಡೆದ ಐತಿಹಾಸಿಕ ಭಾಷಾ ಹೋರಾಟ ಇದಾಗಿತ್ತು. ಇನ್ನು ವೀರ ಹುತಾತ್ಮರು ಹಾಗೆ ಧೀಮಂತ ನಾಯಕರು ಅವ್ರ ಬಗ್ಗೆ ಹೇಳೋದಾದ್ರೆ, ಅವರ ಕೊಡುಗೆಗಳ ಬಗ್ಗೆ ಹೇಳೋದಾದ್ರೆ, ಅಂದಾನಪ್ಪ ದೊಡ್ಡ ಮೇಟಿ ಅಂತ ಏಕೀಕರಣದ ವಿಳಂಬ ಧೋರಣೆಯನ್ನ ಪ್ರತಿಭಟಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟವರು ಇವರು. ಸತ್ಯಾಗ್ರಹದ ಧ್ರುವ ತಾರೆ ಹಾಗೆ ಕಾಣಿಸ್ಕೊಳ್ತಾರೆ. ಇನ್ನು ರಂಜಾನ್ ಸಾಬ್ ಕಾಬೂಲಿ. ಹುಬ್ಬಳ್ಳಿಯಲ್ಲಿ ನಡೆದ ಏಕೀಕರಣದ ಪ್ರತಿಭಟನೆಯ ವೇಳೆ ಪೊಲೀಸ್ ಗುಂಡಿನ ದಾಳಿಗೆ ಬಲಿಯಾದಂತಹ ವೀರ ಹುತಾತ್ಮ ಇವರು. ಇನ್ನು ಬಾಪು ಸಾಹೇಬ್ ಮಹಾರಾಜ್. ರಂಜಾನ್ ಸಾಬ್ ಅವರ ಜೊತೆ ಹುಬ್ಬಳ್ಳಿ ಗೋಲಿಬಾರ್ನಲ್ಲಿ ಪ್ರಾಣ ಅರ್ಪಿಸಿದ ಮತ್ತೊಬ್ಬ ಹೋರಾಟಗಾರ ಇವರು. ಇನ್ನೊಬ್ಬರು ಮೈಲಾರ ಮಹದೇವಪ್ಪ. ಸ್ವಾತಂತ್ರ್ಯ ಹಾಗೆ ಏಕೀಕರಣದ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬಲಿದಾನಗೈದ ಕ್ರಾಂತಿಕಾರಿ. ಕೆ.ಸಿ. ರೆಡ್ಡಿ ಮತ್ತು ಎಚ್. ಸಿದ್ದವೀರಪ್ಪ. ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ವಿಶಾಲ ಕರ್ನಾಟಕದ ಉದಯಕ್ಕೆ ರಾಜಕೀಯ ಮತ್ತು ಆಡಳಿತಾತ್ಮಕ ಒಗ್ಗಟ್ಟು ತಂದ ನಾಯಕರು ಇವರು. ಇವರೆಲ್ಲರ ಹೋರಾಟ ಸತ್ಯಾಗ್ರಹದ ಫಲವಾಗಿ ಕೊನೆಗೂ ಕನ್ನಡಿಗರ ದಶಕಗಳ ಕನಸು ನನಸಾಗೋ ದಿನ ಬಂದೇ ಬಿಡಿತು. ಭಾರತ ಸರ್ಕಾರ ರಾಜ್ಯಗಳ ಮರು ಸಂಘಟನಾ ಆಯೋಗವನ್ನ ರಚನೆ ಮಾಡಿತು. ದಿನಾಂಕ 1956 ನವೆಂಬರ್ 1ನೇ ತಾರೀಕು. ದೇಶದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ. ರಾಜ್ಯಗಳ ಮರು ಸಂಘಟನಾ ಕಾಯ್ದೆಯ ಪ್ರಕಾರ ಕನ್ನಡ ಮಾತನಾಡೋ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಕೊಡಗು ಮತ್ತು ಹಳೆಯ ಮೈಸೂರು ಸಂಸ್ಥಾನದ ಭಾಗಗಳೆಲ್ಲವೂ ಒಗ್ಗೂಡಿದ್ವು. ಹೀಗೆ ಒಗ್ಗೂಡಿದ ವಿಶಾಲ ಕನ್ನಡ ನಾಡಿಗೆ ಆ ಸಮಯದಲ್ಲಿ ಇಡಲಾದ ಹೆಸರು ಮೈಸೂರು ರಾಜ್ಯ ಅಂತ. ಈ ನವೋದಿತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡವರು ಹಿರಿಯ ರಾಜಕಾರಣಿ, ಹೆಮ್ಮೆಯ ಕನ್ನಡಿಗ ಎಸ್ ನಿಜಲಿಂಗಪ್ಪನವರು. ಅಂದಿನ ಮೈಸೂರಿನ ಕೊನೆಯ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಒಕ್ಕೂಟ ವ್ಯವಸ್ಥೆಯನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಜವಾಬ್ದಾರಿ ವಹಿಸಿಕೊಂಡ್ರು. ಮೈಸೂರು ರಾಜ್ಯ ಉದಯವಾಯ್ತೇನೋ ನಿಜ, ಆದರೆ ಕನ್ನಡಿಗರ ಮನದಲ್ಲಿದ್ದ ಒಂದು ಸಣ್ಣ ಕೊರಗು ಹಾಗೇ ಇತ್ತು. ಆ ಕೊರಗು ನಮ್ಮ ಭವ್ಯ ಇತಿಹಾಸದ ಹೆಸರಾದ ಕರ್ನಾಟಕ ಅನ್ನೋ ಪದದ ಬಳಕೆಯ ಬಗ್ಗೆಯಾಗಿತ್ತು. ಮೈಸೂರು ರಾಜ್ಯ ಅನ್ನೋ ಹೆಸರು ಹಳೆ ಮೈಸೂರು ಪ್ರಾಂತ್ಯದ ಜನರಿಗೆ ಹತ್ತಿರವಾಗಿದ್ರೂ ಉತ್ತರ ಕರ್ನಾಟಕ ಹಾಗೆ ಕರಾವಳಿಯ ಜನರಿಗೆ ಅದು ಇಡೀ ಕನ್ನಡ ನಾಡನ್ನ ಪ್ರತಿನಿಧಿಸೋ ಹೆಸರಾಗಿ ಕಾಣಿಸ್ತಾ ಇರಲಿಲ್ಲ. ಪ್ರಾದೇಶಿಕ ಭಿನ್ನಾಭಿಪ್ರಾಯ ಇತ್ತು. ಮೈಸೂರು ಅನ್ನೋ ಹೆಸರು ಕೇವಲ ಹಳೆ ಮೈಸೂರು ಪ್ರಾಂತ್ಯದ ಒಡೆಯರ್ ಆಳ್ವಿಕೆಯ ಇತಿಹಾಸವನ್ನ ಮಾತ್ರ ಬಿಂಬಿಸುತ್ತೆ, ಇಡೀ ಕನ್ನಡ ನಾಡಿನ ಭವ್ಯ ಇತಿಹಾಸವನ್ನಲ್ಲ ಅನ್ನೋದು ಮುಂಬೈ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹಾಗೆ ಹೈದರಾಬಾದ್ ಕರ್ನಾಟಕ ಭಾಗದ ಜನರ ವಾದ ಆಗಿತ್ತು. ಸಾಹಿತಿಗಳು ಕೂಡ ಜಾಗೃತಿ ಮೂಡಿಸಿದ್ರು. ಕುವೆಂಪು ಸೇರಿದ ಹಾಗೆ ಅನೇಕ ಸಾಹಿತಿಗಳು, ರಂಗಕರ್ಮಿಗಳು ಮತ್ತು ರಾಜಕೀಯ ಮುಖಂಡರು ಇಡೀ ಕನ್ನಡ ಭಾಷಿಕರ ನಾಡಿಗೆ ಭವ್ಯ ಇತಿಹಾಸ ಇರೋ ಕರ್ನಾಟಕ ಅನ್ನೋ ಹೆಸರನ್ನೇ ನಾಮಕರಣ ಮಾಡಬೇಕು ಅಂತ ನಿರಂತರವಾಗಿ ಜನಾಭಿಪ್ರಾಯ ಮೂಡಿಸ್ತಾ ಇದ್ರು. ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಈ ಪ್ರಕ್ರಿಯೆ ಸುಮಾರು 17 ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿತ್ತು. ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು, ಎತ್ತರದ ಪ್ರದೇಶದ ನಾಡು ಅನ್ನೋ ಅರ್ಥ. ಈ ಬೇಡಿಕೆಯನ್ನ ಈಡೇರಿಸಿದ ಧೀಮಂತ ನಾಯಕ ಯಾರು ಗೊತ್ತಾ? ಅವರೇ ಅಂದಿನ ಮುಖ್ಯಮಂತ್ರಿ ಡಿ. ದೇವರಾಜು ಅರಸರು. ದೇವರಾಜು ಅರಸರು ಸಾಮಾಜಿಕ ನ್ಯಾಯದ ಹರಿಕಾರ ಮಾತ್ರ ಅಲ್ಲ, ಕನ್ನಡದ ಅಸ್ಮಿತೆಯನ್ನ ಪೂರ್ಣಗೊಳಿಸಿದ ನಾಯಕ. ಅವರ ನೇತೃತ್ವದ ಸರ್ಕಾರ ಇತಿಹಾಸ ಪ್ರಸಿದ್ಧ ನಿರ್ಧಾರವನ್ನ ಕೈಗೊಳ್ಳುತ್ತೆ. 1973 ನವೆಂಬರ್ 1 ಮೈಸೂರು ರಾಜ್ಯವನ್ನ ಅಧಿಕೃತವಾಗಿ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು. ಅಂದು ಇಡೀ ರಾಜ್ಯ ಹಬ್ಬದ ವಾತಾವರಣದಲ್ಲಿ ತೇಲಾಡಿತು. ಕರುನಾಡಿನ ಮೂಲೆ ಮೂಲೆಯಲ್ಲೂ ಕನ್ನಡದ ಬಾವುಟಗಳು ಹಾರಾಡಿದ್ವು.
ಕುವೆಂಪು ಅವರ ಜಯ ಭಾರತ ಜನನಿಯ ತನುಜಾತೆ ಗೀತೆ ಕರ್ನಾಟಕದ ಅಧಿಕೃತ ನಾಡಗೀತೆಯಾಗಿ ಇಡೀ ನಾಡಿನಾದ್ಯಂತ ಮೊಳಗತೊಡಗಿತು. ಇದು ಕೇವಲ ಹೆಸರಿನ ಬದಲಾವಣೆ ಮಾತ್ರ ಅಲ್ಲ, ಇದು ಕನ್ನಡಿಗರ ಭಾವನಾತ್ಮಕ ಒಕ್ಕೂಟದ ಪರಮೋಚ್ಚ ಯಶಸ್ಸು. ಇಂದು ನವೆಂಬರ್ 1 ಅಂದ್ರೆ ಕೇವಲ ಕ್ಯಾಲೆಂಡರ್ನಲ್ಲಿರೋ ಒಂದು ಕೆಂಪು ಅಕ್ಷರದ ರಜಾದಿನ ಅಲ್ಲ, ಇದು ಕೋಟ್ಯಾಂತರ ಕನ್ನಡಿಗರ ಪಾಲಿಗೆ ಯುಗಾದಿ ಹಬ್ಬಕ್ಕಿಂತ ಮಿಗಿಲಾದ ಮಹಾ ಉತ್ಸವ. ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಈ ದಿನ ಸಾಧಕರಿಗೆ ಅತ್ಯುನ್ನತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ. ಶಾಲೆಗಳು, ಕಾಲೇಜುಗಳು, ಕಚೇರಿಗಳು, ಪ್ರತಿ ಬೀದಿಗಳಲ್ಲೂ ಹಳದಿ ಮತ್ತು ಕೆಂಪು ಬಣ್ಣದ ಕನ್ನಡ ಧ್ವಜಗಳು ಗರ್ವದಿಂದ ಹಾರಾಡುತ್ತವೆ. ಕನ್ನಡ ತಾಯಿ ಭುವನೇಶ್ವರಿ ಮೂರ್ತಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಲಾಗುತ್ತೆ. ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ಗಡಿಗಳನ್ನು ಮೀರಿ ಅಮೆರಿಕ, ಇಂಗ್ಲೆಂಡ್, ಕೊಲ್ಲಿ ರಾಷ್ಟ್ರಗಳು, ಆಸ್ಟ್ರೇಲಿಯಾ ಸೇರಿದ ಹಾಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ಅನಿವಾಸಿ ಕನ್ನಡಿಗರು ಈ ದಿನವನ್ನ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಸಿರಿಗನ್ನಡದ ಹಿರಿಮೆಯನ್ನ ವಿಶ್ವದಾದ್ಯಂತ ಪಸರಿಸ್ತಾ ಇದ್ದಾರೆ. ಈ ನವೆಂಬರ್ 1ನೇ ತಾರೀಕು ನಾವು ಆಚರಿಸೋ ಕರ್ನಾಟಕ ರಾಜ್ಯೋತ್ಸವ ಕೇವಲ ಹಬ್ಬವಲ್ಲ, ಅದು ಆಲೂರು ವೆಂಕಟರಾಯರ ಕನಸು, ದೇವರಾಜು ಅರಸರ ಮೂಲಕ ನನಸಾದ 150 ವರ್ಷಗಳ ಕನ್ನಡ ಹೋರಾಟದ ಮಹಾವಿಜಯೋತ್ಸವ. ಆದರೆ ಈ ಹಬ್ಬದ ಆಚರಣೆಯ ಜೊತೆಗೆ ನಾವೊಂದು ಪ್ರತಿಜ್ಞೆಯನ್ನ ಮಾಡಬೇಕಲ್ವಾ? ನಮ್ಮ ಪೂರ್ವಜರು ರಕ್ತ ಮತ್ತು ಬೆವರಿನಿಂದ ಕಟ್ಟಿದ ಈ ಕನ್ನಡ ನಾಡು, ಕನ್ನಡ ನುಡಿಯನ್ನ ಉಳಿಸಿ ಬೆಳೆಸೋ ಹೊಣೆ ಇಂದಿನ ಯುವ ಪೀಳಿಗೆ ಮೇಲಿದೆ. ಕೇವಲ ನವೆಂಬರ್ ತಿಂಗಳಿಗಷ್ಟೇ ನಮ್ಮ ಕನ್ನಡಾಭಿಮಾನ ಸೀಮಿತವಾಗದಿರಲಿ. ದಿನದ 365 ದಿನವೂ ನಮ್ಮ ಉಸಿರಿನಲ್ಲಿ ಕನ್ನಡ ಇರಲಿ. ಕನ್ನಡ ರಾಜ್ಯೋತ್ಸವದ ಆಚರಣೆ ಕೇವಲ ನವೆಂಬರ್ 1ರ ಸಾರ್ವಜನಿಕ ರಜೆ, ವೇದಿಕೆಗಳ ಮೇಲಿನ ಭಾಷಣ, ರಸ್ತೆಯಲ್ಲಿ ಧ್ವಜ ಹಾರಿಸಿ ಡಿಜೆ ಹಾಡುಗಳಿಗೆ ನೃತ್ಯ ಮಾಡೋದಕ್ಕಷ್ಟೇ ಸೀಮಿತ ಆಗಿರಬಾರದು. ಅದು ಕನ್ನಡಿಗರ ದೈನಂದಿನ ಬದುಕಿನ ಭಾಗವಾಗಿ ಕನ್ನಡದ ಅಸ್ತಿತ್ವವನ್ನು ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ಸಾಗಿದಾಗ ಮಾತ್ರ ಆಚರಣೆಗೆ ನಿಜವಾದ ಅರ್ಥ ಸಿಗುತ್ತೆ. ಮಾತೃಭಾಷೆಯ ಹೆಮ್ಮೆ. ನಮ್ಮದೇ ನೆಲದಲ್ಲಿ ಅನ್ಯ ಭಾಷಿಕರ ಜೊತೆ ಮಾತನಾಡುವಾಗ ಅನಗತ್ಯವಾಗಿ ಇಂಗ್ಲಿಷ್ ಅಥವಾ ಹಿಂದಿ ಬಳಸೋ ಬದಲು ಹೆಮ್ಮೆಯಿಂದ ಕನ್ನಡದಲ್ಲೇ ಮಾತಾಡಬೇಕು. ಇತರರಿಗೂ ಕನ್ನಡವನ್ನು ಪ್ರೀತಿಯಿಂದ ಕಲಿಸಬೇಕು. ವ್ಯಾಪಾರ ಮಳಿಗೆಗಳು, ಬ್ಯಾಂಕ್ಗಳು ಹಾಗೆ ಕಚೇರಿಗಳಲ್ಲಿ ವ್ಯವಹಾರಗಳನ್ನು ಕನ್ನಡದಲ್ಲೇ ನಡೆಸೋದಕ್ಕೆ ಆದ್ಯತೆ ನೀಡಬೇಕು. ನಾಮಫಲಕಗಳು ನಿಯಮದಂತೆ ಕಡ್ಡಾಯವಾಗಿ ಕನ್ನಡದಲ್ಲೇ ಇರಬೇಕು. ಹಾಗೆ ಮಕ್ಕಳಲ್ಲಿ ಕನ್ನಡ ಪ್ರೇಮವನ್ನು ನಾವು ಬಿತ್ತೋ ಕೆಲಸ ಮಾಡಬೇಕು. ಇಂದಿನ ಪೋಷಕರು ಮಕ್ಕಳ ಜೊತೆ ಮನೆಯಲ್ಲಿ ಕನ್ನಡದಲ್ಲೇ ಮಾತಾಡಬೇಕು. ಕಾನ್ವೆಂಟ್ ಸಂಸ್ಕೃತಿಯ ಮಧ್ಯೆಯೂ ಮಕ್ಕಳಿಗೆ ಕನ್ನಡ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಕಡ್ಡಾಯವಾಗಿ ಕಲಿಸಬೇಕು. ಕನ್ನಡ ಸಾಹಿತ್ಯದ ಪರಿಚಯ ಮಾಡಿಸಬೇಕು. ಈ ಹುಟ್ಟುಹಬ್ಬ ಹಾಗೆ ಹಬ್ಬಗಳ ಸಂದರ್ಭದಲ್ಲಿ ಮಕ್ಕಳಿಗೆ ಮೊಬೈಲ್ ಗ್ಯಾಜೆಟ್ಗಳನ್ನು ಕೊಡೋ ಬದಲು ಕನ್ನಡದ ಕಥೆ ಪುಸ್ತಕಗಳು, ಪಂಚತಂತ್ರದ ಕಥೆಗಳನ್ನು ಉಡುಗೊರೆಯಾಗಿ ಕೊಡೋ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಇದರ ಜೊತೆಗೆ ಕನ್ನಡ ಪುಸ್ತಕಗಳ ಖರೀದಿ ಜಾಸ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪುಸ್ತಕ ಪ್ರದರ್ಶನಗಳಿಗೆ ಭೇಟಿ ಕೊಟ್ಟು ಕನ್ನಡ ಪುಸ್ತಕಗಳನ್ನು ಖರೀದಿ ಮಾಡಿ ಓದೋ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಸಾಹಿತಿಗಳನ್ನು, ಪ್ರಕಾಶಕರನ್ನು ಬೆಳೆಸಬೇಕು. ಉತ್ತಮ ಸಂದೇಶ ಇರೋ ಕನ್ನಡ ಸಿನಿಮಾಗಳು, ನಾಟಕಗಳು ಮತ್ತು ಯಕ್ಷಗಾನದಂತಹ ಸಾಂಪ್ರದಾಯಿಕ ಕಲೆಗಳನ್ನು ಪ್ರೋತ್ಸಾಹಿಸಬೇಕು. ಡಿಜಿಟಲ್ ಜಗತ್ತಿನಲ್ಲೂ ಕೂಡ ಕನ್ನಡ ಅಂತ ಬಂದಾಗ ಇಂಟರ್ನೆಟ್, ವಿಕಿಪೀಡಿಯಾ, ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡದ ಬಳಕೆಯನ್ನು ಜಾಸ್ತಿ ಮಾಡಬೇಕು. ಕನ್ನಡದ ಮಾಹಿತಿ ತಂತ್ರಜ್ಞಾನ ಮತ್ತು ವಿಜ್ಞಾನ ಲೇಖನಗಳನ್ನು ಹೆಚ್ಚು ಬರಿಬೇಕು. ಕಂಪ್ಯೂಟರ್ಗಳಲ್ಲಿ ಕನ್ನಡ ಕೀಬೋರ್ಡ್ ಹಾಗೂ ಕನ್ನಡ ಭಾಷಾ ಆಯ್ಕೆಯನ್ನು ಬಳಸೋದು ರೂಢಿ ಮಾಡಿಕೊಳ್ಬೇಕು. ರಾಜ್ಯೋತ್ಸವದ ಆಚರಣೆಯ ಅಂಗವಾಗಿ ಕೇವಲ ತೋರಿಕೆಯ ಖರ್ಚು ಮಾಡೋ ಬದಲು ಆ ಹಣವನ್ನು ಗಡಿಭಾಗದ ಅಥವಾ ಆರ್ಥಿಕವಾಗಿ ನರಳ್ತಾ ಇರೋ ಕನ್ನಡ ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯ ಅಭಿವೃದ್ಧಿಗೆ ಬಳಸಬೇಕು. ಕನಿಷ್ಠ ಒಂದು ಶಾಲೆಯನ್ನಾದರೂ ದತ್ತು ಪಡೆದು ಅಲ್ಲಿನ ಮಕ್ಕಳಿಗೆ ನೆರವಾಗಬೇಕು. ಕರ್ನಾಟಕಕ್ಕೆ ಬಂದು ನೆಲೆಸಿರುವಂತಹ ವಲಸಿಗರನ್ನ ದ್ವೇಷ ಮಾಡೋ ಬದಲು ಕನ್ನಡ ಕಲೀರಿ ಅಂತ ಪ್ರೀತಿಯಿಂದ ಪ್ರೇರೇಪಿಸಬೇಕು. ಉಚಿತ ಕನ್ನಡ ಕಲಿಕಾ ಶಿಬಿರಗಳನ್ನು ಆಯೋಜನೆ ಮಾಡೋದು ಅರ್ಥಪೂರ್ಣ ಆಚರಣೆಯಾಗುತ್ತೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.